ರೈತ ಬಾಂಧವರೇ ನಮಸ್ಕಾರ. ನಾನು ನಿಮ್ಮ ಕೃಷಿ ಅಧಿಕಾರಿ ಬೀದರ್ ಉತ್ತರ. ಹೊಲದಲ್ಲಿ ಉಳುವುದು, ಉತ್ತುವುದು, ಬಿತ್ತುವುದು, ಬೆಳೆ ತೆಗೆಯುವುದು ಎಷ್ಟು ಮಹತ್ವದ್ದೋ ಬೆಳೆ ಸಮೀಕ್ಷೆ ಕೂಡ ರೈತರಿಗೆ ಅಷ್ಟೇ ಮಹತ್ವದ್ದು. ಇದು ಕರ್ನಾಟಕ ಸರ್ಕಾರ ನೀಡಿದ ಒಂದು ದೊಡ್ಡ ಕೊಡುಗೆ. ರೈತರೇ ಇಲ್ಲಿ ವಿಜ್ಞಾನಿಗಳು. ತಮ್ಮ ಹೊಲದಲ್ಲಿ ಮುಂಗಾರು, ಹಿಂಗಾರು ಅಥವಾ ಬೇಸಿಗೆಯಲ್ಲಿ ಏನು ಬೆಳೆಗಳನ್ನ ಬೆಳೆದಿದ್ದೀರಾ, ಅದು ಬೆಳೆನೇ ಇರ್ಬೋದು, ಅಂದ್ರೆ 1 ವರ್ಷದ ಬೆಳೆ ಇರ್ಬೋದು, 3 ತಿಂಗಳದಿರ್ಬೋದು, 6 ತಿಂಗಳದಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಅರಣ್ಯ ಕೃಷಿ ಬೆಳೆಗಳಾಗಿರ್ಬೋದು, ನೀವು ಏನ್ ಬೆಳೆದಿದ್ದೀರಾ ಅನ್ನೋದನ್ನ ನೀವೇ ಒಂದು ಸಮೀಕ್ಷೆ ಆಪ್ ಮುಖಾಂತರ ನಿಮಗೆ ಆಂಡ್ರಾಯ್ಡ್ ಫೋನ್ ನಲ್ಲಿ ಇದು ಈಸಿಯಾಗಿ ಸಿಗತ್ತೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಆಧಾರನ್ನ ಹಾಕಿದ್ರೆ ನಿಮ್ಮ ಹೆಸರು, ಒಂದು OTP ಬರುತ್ತೆ. OTP ಅನ್ನ ನೀವು ಹಾಕಿದ್ರೆ ಓಪನ್ ಆಗಿ ಅಲ್ಲಿ ಬೆಳೆಗಳ ಕೋಡ್ ಅನ್ನ ಕೇಳ್ತದೆ. ಇದನ್ನ ಮಾಡ್ಲಿಕ್ಕೆ ನೀವು ನಿಮ್ಮ ಹೊಲದಲ್ಲಿ ಹೋಗೋದು ತುಂಬಾ ಮಹತ್ವದ್ದು. ಯಾಕಂದ್ರೆ ಅಲ್ಲಿ GPS ಲೊಕೇಶನ್ ಅಂದ್ರೆ ನೀವು ಎಲ್ಲಿ ನಿಂತಿದ್ದೀರಾ ಅದು ಕೂಡ ಕೌಂಟ್ ಆಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಕೋಡ್ ಅನ್ನ ಹಾಕ್ಬೇಕು. ಬೆಳೆ ಕೋಡ್ ಅಂದ್ರೆ ನೀವು ಒಂದು ಉದಾಹರಣೆ ಅಂದ್ರೆ ತೊಗರಿಯನ್ನ ಬೆಳೆದಿದ್ದೀರಾ ಅಂದ್ರೆ 3 ಇರುತ್ತದೆ. ಅದೇ ರೀತಿ ನೀವು ಯಾವುದೋ ಒಂದು ಬೇರೆ ಚಿಕ್ಕುನೋ ಏನೋ ಬೆಳೆದಿದ್ದೀರಾ ಅಂದ್ರೆ 122, 23 ಈ ರೀತಿ ಯಾವುದೋ ಒಂದೊಂದು ಬೆಳೆಗಳಿಗೆ ಒಂದೊಂದು ಕೋಡ್ ಅನ್ನ ಕೊಟ್ಟಿರ್ತಾರೆ. ಆ ರೀತಿ ಆ ಬೆಳೆಗಳನ್ನ ನಮೂದಿಸಿ ಕೋಡ್ ಅನ್ನ ಹಾಕಿ, ಇನ್ನು ನೀವು ಸಾಲುಗಳಲ್ಲಿ ಬೆಳೆದಿದ್ದರೆ ಅದಕ್ಕೆ ಬೇರೆ ಬೇರೆ ಎಷ್ಟು ಗಿಡಗಳಿದಾವೆ ಅಥವಾ ಎಷ್ಟು ಸಾಲುಗಳಿದಾವೆ ಈ ರೀತಿ ಒಂದು ನಮೂದಿಸುವ ಪ್ರಕ್ರಿಯೆ ಇದೆ. ಅದನ್ನ ಹಾಕಿಕೊಂಡು ನೀವು ಆ ಬೆಳೆಯ ಫೋಟೋಗಳನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ದೀರಾ ಅಂದ್ರೆ ಅಲ್ಲಿಗೆ ನಿಮ್ಮ ಬೆಳೆ ಸಮೀಕ್ಷೆ ಮುಗಿತದೆ. ಇದು ನಿಮ್ಮ ಹತ್ರ ಅಂದ್ರೆ ನಮ್ಗೆ ಇದು ಸಾಧ್ಯವಾಗಲ್ಲ, ನಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇಲ್ಲ ಅಥವಾ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಒಂದು ವಿಲೇಜ್, ನಿಮ್ಮ ಒಂದು ಗ್ರಾಮಕ್ಕೆ ಒಬ್ಬ ಖಾಸಗಿ ನಿವಾಸಿಯನ್ನ ಸರ್ಕಾರದವರೇ ನೇಮಿಸ್ತಾರೆ. ಯಾಕಂದ್ರೆ ಅವರು ಸಮೀಕ್ಷೆಗೆ ರೈತರಿಗೆ ಸಹಾಯ ಮಾಡ್ತಾರೆ ಅಥವಾ ರೈತರಿಂದ ಆಗದೇ ಇದ್ರೆ ಅವರೇ ಸಮೀಕ್ಷೆಯನ್ನ ಪೂರ್ಣಗೊಳಿಸ್ತಾರೆ. ಹಾಗಾದ್ರೆ ನಿಮ್ಮ ಒಂದು ಸಮೀಕ್ಷಕರು ಯಾರು ಅಂತ ನೀವು ಹೇಗೆ ಕಂಡುಕೊಳ್ಬೇಕಂದ್ರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನೀವು ಕೇಳಿದ್ರೆ ಅಥವಾ ನಿಮ್ಮ ಭಾಗದ ಕೃಷಿ ಅಧಿಕಾರಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಸಂಪರ್ಕ ಮಾಡಿದ್ರೆ ಅವ್ರು ಯಾರು ಅನ್ನೋದನ್ನ ಕಂಡುಕೊಳ್ಳಬಹುದು. ಒಂದು ನೀವು ಗಮನದಲ್ಲಿಟ್ಕೋಬೇಕಂದ್ರೆ ನಿಮ್ಮ ಬೆಳೆಗೆ ಯಾವುದೇ ಒಂದು ವಿಮೆ ಪರಿಹಾರ ಬೇಕಾದ್ರೆ ಅಥವಾ ಯಾವುದೇ ಒಂದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಪರಿಹಾರ ಬೇಕಾದ್ರೆ, ನಿಮಗೆ ಬೆಳೆಯ ಮೇಲೆ ಸಾಲ ಬೇಕಾದ್ರೆ, ಬೆಂಬಲ ಬೆಲೆ ಕೇಂದ್ರಕ್ಕೆ ನೀವೇನಾದ್ರೂ ಬೆಳೆಯನ್ನ ಹಾಕ್ತಾ ಇದ್ರೆ ಅಥವಾ ಯಾವುದೇ ಒಂದು ನಿಮ್ಮ ಹೊಲಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ನಿಮಗೆ ಸರ್ಕಾರದಿಂದ ಯಾವುದೇ ಸಹಾಯಧನ ಪಡಿಬೇಕಾದ್ರೂ ಸಹ ನಿಮಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸೋದು ತುಂಬಾ ಇಂಪಾರ್ಟೆಂಟ್. 2 ವರ್ಷ ಅಥವಾ 3 ವರ್ಷ ನಿಮ್ದು ಸಮೀಕ್ಷೆ ಆಗದೆ ಇದ್ರೆ ಅದನ್ನ ಪಾಳು ಭೂಮಿ ಅಂತಾನೂ ಕನ್ಸಿಡರ್ ಮಾಡಬಹುದು.